ಚರ್ಚೆ ಕೂಡ ಪ್ರಾರಂಭ ಆಗಿದೆ. ಏನು ಮೊನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ನೇತೃತ್ವದಲ್ಲಿ ನಡೆದಂಥ ಕೇಂದ್ರ ಕ್ಯಾಬಿನೆಟ್ನಲ್ಲಿ ನಮ್ಮ ದೇಶದಲ್ಲಿರುವಂಥ ಒಂದು ಕರಾಳ ಶಾಸನ ವಕಫ್ ಬೋರ್ಡ್ ಅನ್ನೋಂಥದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಮಾಡಿದಂಥ ಒಂದು ದೊಡ್ಡ ಅಪರಾಧ. ಅಂದರೆ ಭಾರತದ ಸುಮಾರು 12 ಲಕ್ಷ ಎಕರೆ ಜಮೀನು ಇವತ್ತು ವಕಫ್ ಆಸ್ತಿ ಅಂತೇಳಿ ಮಾಡಿದ್ದಾರೆ. ಯಾವುದೇ ವಕಫ್ ಆಸ್ತಿ ಯಾರ್ದು ಬೇಕಾದರೂ ಆಸ್ತಿನೂ ಅವರು ಅಕ್ವೈರ್ ಮಾಡ್ಕೋಬೋದು. ಇದು ನಮ್ಮದು ಇದು ಸ್ಕೂಲ್ ಇದೆ, ಇದು ನಮ್ಮ ವಕಫ್ ಆಸ್ತಿ ಅಂತ ಹೇಳಿ ಅವ್ರು ಏನಾರು ಕೇಸ್ ಹಾಕಿದ್ರೆ ಅದು ಯಾವುದೇ ನ್ಯಾಯಾಲಯಕ್ಕೂ ಅಧಿಕಾರ ಇಲ್ಲ. ಅವರು ವಕಫದೇ ಒಂದು ಟ್ರಿಬ್ಯುನಲ್ ಇದೆ, ಅಲ್ಲೇ ಹೋಗ್ಬೇಕು. ಹೆಂಗಿತ್ತಂದ್ರೆ ಕಳ್ಳರ ಕೈಯಾಗೇ ನ್ಯಾಯ ಕೇಳಕ್ಕೆ ಹೋಗ್ಬೇಕು. ಅದನ್ನು ನಾವು ಭಾಳ ವರ್ಷದಿಂದ ಸುಮಾರು ವಿಧಾನಸಭೆಯಲ್ಲಿ 2-3 ಸಲ ನಾನು ಮಾತಾಡಿದ್ದೆ. ಕಳೆದ ಅವಧಿಯಲ್ಲಿ ಮಾತಾಡಿದ್ದೆ, ಮೊನ್ನೆನೂ ಮಾತಾಡಿದ್ದೆ. ಇವತ್ತು ಪ್ರಧಾನಮಂತ್ರಿಗಳು ನಾನು 4-5 ಪತ್ರ ಬರೆದಿದ್ದೀನಿ. ಮತ್ತು ಏನೇನು ವಕಫದಿಂದ ನಮ್ಮ ಇವತ್ತು ಹಿಂದೂ ದೇವಸ್ಥಾನಗಳನ್ನು ಸರ್ಕಾರ ಕಂಟ್ರೋಲ್ ಇಟ್ಕೊಂಡಿದೆ, ವಕಫ್ಗೆ ಅದಕ್ಕೆ ಸಪ್ರೇಟ್ ಆದಂಥ ಒಂದು ಬೋರ್ಡ್ ಮಾಡಿ ಅವ್ರದ್ದೇ ಒಂದು ಜಡ್ಜ್ ಮಾಡಿ ಏನು ಅವರು ನಿರ್ಣಯ ಕೊಡ್ತಾರೆ ಅದಕ್ಕೇ ಅನ್ನೋವಂಥದ್ದು ಸಾಕಷ್ಟು ನಮ್ಮ ಬಿಜಾಪುರ ನಗರದಲ್ಲಿ, ವಿಜಯಪುರ ಜಿಲ್ಲೆಯಲ್ಲಿ ಅನೇಕ ಹಳ್ಳಿಗಳಲ್ಲಿ ಸಹಿತ ಇವತ್ತು ವಕಫದ ಆಸ್ತಿ ಅಂತೇಳಿ ನರ್ಸಲಿಗೆ ತೂರಿದೆ. ಅಲ್ಲೊಂದು 40-50 ಎಕರೆ ವಕಫ್ ಅಂತೇಳಿ ಮಾಡ್ಕೊಂಡ್ಬಿಟ್ರೆ ರೈತರದು. ಇಲ್ಲೇ ಲಕ್ಷ್ಮೀಗುಡಿ, ನಮ್ಮದು ತೊರವಿ ಲಕ್ಷ್ಮೀಗುಡಿಗೆ ಹಿಂದಿರುವಂಥ 19 ಎಕರೆ ಅದು ಎಷ್ಟೋ ತೆಲಿದಿಂದ ರೈತರದಾವೆ. ಮೊನ್ನೆ ಅದನ್ನೂ ನೋಟಿಸ್ ಕೊಟ್ಟಿದ್ರು ಹೋದ ವರ್ಷ. ಈ ರೀತಿ ಭಾಳ ದೊಡ್ಡ ಕರಾಳ ಶಾಸನ ಇತ್ತು. ಇವತ್ತು ಪ್ರಧಾನಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಕರಾಳ ಶಾಸನವನ್ನು ಮುಕ್ತ ಮಾಡಿ ಯಾವ ರೀತಿ ಕಾಶ್ಮೀರ 370 ತೆಗೆದ್ರು, ಇಡೀ ದೇಶದಲ್ಲೇ ಕಾಶ್ಮೀರ 370 ಕೇವಲ ಕಾಶ್ಮೀರಕ್ಕಿತ್ತು, ಆದರೆ ವಕಫ್ ಅನ್ನೋದು ಇಡೀ ಭಾರತಕ್ಕಿತ್ತು. ಇವತ್ತು ಅದನ್ನು ತೆಗೆದು ಯಾವುದೇ ಆಸ್ತಿಯನ್ನು ಇದು ನಂದು ಅಂತ ಕ್ಲೇಮ್ ಮಾಡ್ಲಿಕ್ಕೆ ಬರೋದಿಲ್ಲ ಮೊದಲೇ ಸರ್. ಅಂದರೆ ಅವ್ರು ಏನು ಬೇಕಾದ್ರೆ ಒಂದು ಸಣ್ಣ ಗೋರಿ ತಂದ್ರೂ ಅದು ವಕಫ್ ಅಂತೇಳಿ ಇಡೀ ಆ ಸರ್ವೆ ಇಲ್ಲೇ ಇದೆ. 811 ನಮ್ಮ ದರ್ಗಾದ್ದು 77 ಎಕರೆ ವಕಫ್ ಅಂತೇಳಿ ಡಿಕ್ಲೇರ್ ಮಾಡಿದ್ರು. ಇದೆಲ್ಲ ಹೋಗ್ತದೆ. ಇದರಿಂದ ಏನಾಗ್ತದೆ ಅಂದರೆ ಅನೇಕ ಕಡೆ ದಲಿತರು, ಹಿಂದುಳಿದವರು ಅಲ್ಲಿ ಮನೆ ಅದಾವೆ. ಇಲ್ಲಿ ನಮ್ಮ ಮನಗುಳಿ ಎಕ್ಸಿ ಒಳಗೆ ಒಂದು ಸಣ್ಣ ಮಸೀದಿ ಇದೆ, ಅಲ್ಲಿ ಸುಮಾರು 7 ಎಕರೆ ವಕಫ್ ಅಂತೇಳಿ ಡಿಕ್ಲೇರ್ ಮಾಡ್ಕೊಂಡಾರೆ. ಅಲ್ಲಿ ದಲಿತರು ಸುಮಾರು ಸಾವಿರಾರು ವರ್ಷಗಳಿಂದ ದಲಿತರು ಅಲ್ಲೇ ಜೀವನ ಮಾಡ್ತಾರೆ. ಅವ್ರು ಮನೆ ಕಟ್ಕೊಂಡಾರ, ಇನ್ನೂ ಕೆಲವೊಂದು ಮನೆ ಕಟ್ಟಬೇಕಾಗಿದೆ. ನಾನು ನಿನ್ನೆ DC ಅವ್ರಿಗೆ ಒಂದು ಪತ್ರ ಬರೆದಿದ್ದೇನೆ. ಅದನ್ನು ವಕಫ್ ಅಂತೇಳಿ ಏನೈತೆ ಅದನ್ನು ತೆಗೆದು ಹಾಕಿ ಸ್ಲಮ್ ಅಂತೇಳಿ ಡಿಕ್ಲೇರ್ ಮಾಡಬೇಕು. ನಾನು ಸುಮಾರು 150 ಮನೆಯಲ್ಲಿ ಸ್ಲಮ್ನಿಂದ ಮನೆ ಕಟ್ಟಬೇಕಾಗಿತ್ತು. ಮೊನ್ನೆ DC ಅವ್ರಿಗೆ ನಾನು ಪತ್ರ ಬರ್ತಿದ್ದೀನಿ. ಈ ಕಾನೂನು ಏನು ಜಾರಿಯಾಗಿಬಿಡ್ತಂದರೆ ನಮಗೆ ಎಲ್ಲನೂ ಮುಕ್ತ ಆಗ್ತದೆ. ಯಾವ ಹಿಂದುಳಿದವರು, ದಲಿತರು ಅಲ್ಲಿ ಏನು ಅದಾರಲ್ಲ ಅವ್ರಿಗೇನು ಹಕ್ಕುಪತ್ರ ಕೊಡ್ತೀವಿ, ಅವರಿಗೆ ಒಂದು ಒಳ್ಳೆಯ ಒಂದು ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇದು ವಕಫ್ ಕಾನೂನು ತೆಗೆದಿದ್ದು ಇದೊಂದು ಐತಿಹಾಸಿಕವಾದಂಥ ನಿರ್ಣಯ. ಇದನ್ನು ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿ OIC ಬೇವರ್ಸಿ ಅವರೆಲ್ಲ ಅವ್ರ್ಯಾಕ್ರಿ ಇವ ನಮ್ಮ ಜಾತಿ ರಹಿತ ರಾಹುಲ್ ಗಾಂಧಿನೇ ವಿರೋಧ ಮಾಡ್ತಾನೆ. ಅವ ಮುಲಾಯಮ್ ಸಿಂಗ್ನ ಮಗ ಯಾರು ಅಖಿಲೇಶ್ ಯಾದವ್ ಅವರೆಲ್ಲ ಸಾವಿರ 50% ಸಾವಿರ ಅದಾರ. ಅವರು ರಾಹುಲ್ ಗಾಂಧಿ ಯಾರದಾರ ಹಿಂದೂ ಅಂತರಲ್ಲ, ಅವ್ನ ಜಾತಿನೇ ಯಾವುದನ್ನು ಗುರ್ತಾಗಿಲ್ಲ. ಯಾಕಂದ್ರೆ ಎಲ್ಲ ಮಿಕ್ಸ್ ಆಗ್ಯಾವು. ಇಂಥವ್ರು ಎಲ್ಲ ವಿರೋಧ ಮಾಡ್ತಾರೆ. ಏನು ಮಾಡಿದ್ರೂ ಇದು ವಕಫ್ ಕಾನೂನು ತೆಗೆದು ನಮ್ಮ ದೇಶದಿಂದ ನಮ್ಮ ದೇಶದ ಆಸ್ತಿಯಾಗಿ ಪರಿವರ್ತನೆ ಆಗ್ತದೆ. 12 ಲಕ್ಷ ಎಕರೆ ಐತಿ. ಇವತ್ತು 18 ಲಕ್ಷ ಎಕರೆ ಇಂಡಿಯನ್ ಆರ್ಮಿ ಕೈಯಾಗೈತಿ, 15 ಲಕ್ಷ ಎಕರೆ ಇಂಡಿಯನ್ ರೈಲ್ವೆ ಕೈಯಾಗಿದೆ, 12 ಲಕ್ಷ ವಕಫ್ ಇದೆ. ಆ ವಕಫ್ ಕಾನೂನು ಹೋಗಬೇಕು ಅಂತ ನಮ್ಮದೇನಿತ್ತು ಸಂಕಲ್ಪ. ಇವತ್ತು ಪ್ರಧಾನಮಂತ್ರಿಗಳು ಅದನ್ನು ಈಡೇರಿಸ್ಯಾರೆ. ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಯಾವುದೇ ಪಕ್ಷದಾಗಿರಲಿ, ಹಿಂದೂ ಏನೋ MP ಇದಕ್ಕೆ ಬೆಂಬಲ ಕೊಡಬೇಕು. ಇಲ್ಲಾಂದರೆ ಎಲ್ಲರ ಕಡೆನೂ ಅವರು ಅದನ್ನು ಹೆಂಗೆ ಬೇಕಾದಂಗೆ ಮಾರ್ಕೊಳಕತ್ತಾರೆ. ಅದಕ್ಕೊಬ್ಬ ಮುತುವಲಿ ಇರ್ತಾನೆ, ಅವ ಯಾರು ಬೇಕಾದ್ರೂ ಸೇಲ್ ಡಿ ಮಾಡ್ಕೊಳಕತ್ತಾನೆ. ಇಲ್ಲೇ ಬಿಜಾಪುರನಾಗೆ ನೋಡ್ರಿ, ಈಗ ನಮ್ಮ ಇದ್ರದ್ದು 860 ಕ್ಲಿಯರ್ ಆಯಿತು. ಈಗ ಅಲ್ಲಿ ಚಾಬುಕ್ ಸಾವರ್ ಮಸೀದಿ ಐತಿ, 29 ಎಕರೆ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದವರು. ಈಗ ಅದನ್ನು ವಕಫ್ ಅಂತ ಡಿಕ್ಲೇರ್ ಮಾಡ್ಯಾರ. ನಮ್ಮ ದಲಿತರ ಒಂದು ಸ್ಮಶಾನ ಐತಿ ಇಲ್ಲಿ ನಮ್ಮ ಶಾಪುರ ಅಕ್ಷಿಗೆ, ಆ ದಲಿತರ ಸ್ಮಶಾನೂ ವಕಫ್ ಅಂತ ಡಿಕ್ಲೇರ್ ಮಾಡ್ಯಾರ. ಈಗ ಅಲ್ಲೆಲ್ಲ ಕಾಂಪೌಂಡ್ ಕಟ್ಟಿ ಅವ್ರಿಗೆ ಅಡ್ಡ ಹಾಕ್ತಾರೆ. ಅಂದ್ರೆ ಈ ಕಾನೂನು ಹೋಗಬೇಕಾಗಿತ್ತು. ಇದು ಒಳ್ಳೆಯ ನಿರ್ಣಯ ಆಗಿದೆ.
ನಾವೇನೋ ಬೇಡಿಕೆ ಇತ್ತು ಅದಕ್ಕೆ ಪ್ರಧಾನಮಂತ್ರಿಗಳು ಸಕಾರಾತ್ಮಕ ಸ್ಪಂದಿಸ್ಯಾರ. ಅವ್ರಿಗೆ ಇನ್ನೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.